ನಿನ್ನ ಹೆಣ್ಣ ಎಲ್ಲ ಹುಡುಗಿ ನೋಡ ಪ್ರಥಮದ ಒಳಗ ನಮ್ಮ ಅಪ್ಪಣದಿಂದ ಸೃಷ್ಟಿ ಆಗತಿ ಒಂದೇ ಕ್ಷಣದ ನಿರಾಕಾರದೊಳಗ ನಿನ್ನ ಪಡಿಕೆ ಇದ್ದಿದ್ದಿಲ್ಲ ನಮ್ಮ ಅಪ್ಪ ಇರಿಬಿ 84 ಲಕ್ಷ ಹುಟ್ಟಿ ಶಾಣ ಒಂದೇ ಕ್ಷಣದ ಈ ಬಬಲೇಶ್ವರ ತಾಲೂಕದಾಗ ಮಿಕ್ಕಿದ ಕಂಬಾಗಿ ಏ ಕಂದ ಮಾರುತೇಶ್ವರ ನೆನದಣ ಹಳ್ಳದ ದಂಡ್ಯಾಗ ನನಗ ಗುರುವ ಗೈವಿಷ ವರುವ ಕೊಟ್ಟಣ ನಾವುದಿಗಿ ಊರಾಗ ಏ ಕಂದ ಸುರೇಶ ಹಾಡಿ ಹೇಳ ತುಂಬಿದ ಸಂಭ್ರಾಗ ತಮ್ಮ ಒಂದು ವಿಷಯ ಕೇಳಿ ಬೇಡ ಕೇಳಿ ಬಿಡಬೇಡ ಯಾಕಪ್ಪ ನೀ ಸಿಟಿಗೆ ಬಂದ್ರೆ ನಾ ಕೇಳು ಇಲ್ಲ ಕೇಳಲ್ಲ ಹಂಗ ಬಾರ್ಸವ ರಾತ್ರಿ ಹಗಲು ಕೂಡಿ ಹಿಂಗೆ ಹೇಳಿ ಏನ್ ಕೇಳು ಯಾಕಪ್ಪ ಅಂದ್ರ ನಿನ್ನ ಪರಮಾತ್ಮ ದೊಡ್ಡವಂತ ನೀ ಹೇಳ್ತಿ ಗಂಗಾನ ಜಡಿ ಒಳಗೆ ಯಾಕೆ ಇಟ್ಕೊಂಡಿ ನಿನ್ನ ಪಾತಾಳಕ್ಕೆ ತುಳಿದು ಅತ್ತಾಳ ಏನಂತ ಮಾಸ್ತರ ಹೇಳ ನೀ ಹೆಂಗ್ ಹೇಳ್ತಿ ಅಂದ್ರೆ ಏನು ನಿನ್ನ ಪರಮಾತ್ಮ ದೊಡ್ಡವ ಇದ್ದಂದ್ರನ ಗಂಗಾನ ಜಡಿ ಒಳಗೆ ಯಾಕೆ ಜಡಿ ಮ್ಯಾಗ ಇಟ್ಟುಕೊಂಡಾನ ಅಂತ ಈಗ ಹೇಳ್ತಾಳ ಹೇ ಹೊಚ್ಚ ಪ್ಯಾಲಿ ಹೇಳ ನನಗೆ ಒಂದು ಮಾತು ಹೇಳ್ತಾನೆ ಕೇಳು ಹೇಳಪ್ಪ ಇಲ್ಲಿ ಒಂದು ಯಾವ ನಿನ್ನ ಮಾತು ಬೀಳ್ತದ ಹೆಂಗ ಇಲ್ಲಿ ನಿಮ್ಮ ಎಲ್ಲಾರು ಈ ಪಾರ್ವತಿ ಆಗ್ಲಿ ಲಕ್ಷ್ಮಿ ಆಗ್ಲಿ ಸರಸ್ವತಿ ಆಗ್ಲಿ ಎಲ್ಲಾ ದೇವತೆಗಳಾಗ್ಲಿ ನಿಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಕಂಠವಾಗ್ಲಿ ಕರ್ಯವಾಗ್ಲಿ ಲಗಮವಾಗ್ಲಿ ಇವ್ರಿ ಎಲ್ಲಾರಿಗೆ ನಮ್ಮ ಅಪ್ಪಗಳು ಏನ್ ಮಾಡ್ಯಾರ ಒಂದ್ ಉಪಕಾರ ಮಾಡ್ಯಾರ ಒಂದ್ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಸಹಾಯ ಮಾಡ್ಯಾರ ಈಕೇನ್ ಹೇಳ್ತಾಳು ಪರಮಾತ್ಮನ ಬಾಂಧಕ್ಕೆ ತಲಿ ಮೇಲೆ ಕೂತಾನಂದ್ರ ನಿಮ್ಮ ಅಪ್ಪ ದೊಡ್ಡವೇನು ಸಣ್ಣವ ಅಂತ ಹೇಳ್ತಾಳ ಅವನು ಏ ತಂಗಿ ಅಲ್ಲಿ ನಿಮ್ ಮೌನ ಮ್ಯಾಲ ನಮ್ಮ ಅಪ್ಪ ಒಬ್ಬದಾನ ಹೆಂಗ ಯಾರು ಯಾರು ನಾನು ಚಂದ್ರದಾನ ಚಂದ್ರ ನಿಮ್ಮ ಮೌ ಬಾಂಧಕ್ಕೆ ನಡಬರಕ್ ಸಿಕ್ಕೊಂಡು ಒದ್ದಾಡಕತ್ತೇಳ ಬಿಡಿಸ್ಕೊಂಡು ಹೋಗುದಾಗವತ್ ನಿಮ್ಮ ಮೌನ ಇನ್ನೊಂದು ನನ್ನ ಕಡೆ ಒಂದೈತಿ ಒಳಗ ನಿಮ್ಮ ಮೌ ಸಿಕ್ಕೊಂಡ್ ಕೇರಿಂದ ಒದ್ದಾಡಕ್ ಹತ್ತಾಳ ನಿಮ್ಮ ಮೌನ ಮಾತ ನಮ್ಮ ಅಪ್ಪ ತಂದ ಧರಿಗಿಳಿಸ್ಯಾಣ ಯಾವ ತಂದ್ರಿ ಯಾರು ಯಾವ ನಾನು ಭಗೀರಥ ಬಾಂಧಕೇರಿಂದ ತಪಸ್ ಮಾಡಿ ನಿಮ್ಮ ಗಂಗಾದೇವಿನ ತಳಗಿಳಿಸ್ಯಾನ ನಿಮ್ಮ ಮೌಗಳು ಹೋಗಿದ್ರ ಹೊಯ್ಕೋತ ಎಲ್ಲಿ ಹೋಗಿದ್ರ ಅವಾಗ ಕುಳ ಅರ್ಧಲಾಕ್ ಹೋಗ್ಯಾವ ಎಲ್ಲಿ ಹೋಗಿದ್ರ ನಿಮ್ಮ ಮೌಗಳ ಏನಾಗೈತಿ ನಿಮ್ಮ ಮೌಡದಿಂದ ಯಾವಾರ ನಿಮ್ಮ ಮೌಡದಿಂದ ಈ ಭೂಮಿ ತಲೆ ಮ್ಯಾಗ ಏನೇನು ಆಗಿಲ್ಲ ತಂಗಿ ಎಲ್ಲ ನಮ್ಮ ಅಪ್ಪಗಳದಿಂದ ಜಗತ್ತೆಲ್ಲ ಉತ್ಪತ್ತಿ ಆಗೈತಿ ಮತ್ ಇನ್ನೊಂದು ತಂದಾಳ ನೋಡ್ರಿ ಏನ್ಪಾ ಕಶ್ಯಪ್ ಋಷಿಗೆ 13 ಮಂದಿ ಹಂಡ್ರು ಅದಕ್ಕಾಗಿ ಇಲ್ಲಿ ಎಲ್ಲ ನಮ್ಮ ಊಡದಿಂದ ವಿಷಜಂತ ಪ್ರಾಣಿಗಳು ಹುಟ್ಟ್ಯಾವ ಪಕ್ಷಿಗಳು ಹುಟ್ಟ್ಯಾವ ನಾಯಿ ನರಿಗಳು ಹುಟ್ಟ್ಯಾವ ನಿನಗ ನಾಚಿಕೆರ ಬರ್ತತಿಲ್ಲ ತನ್ನ ಮಾತಾಡಕ ಏ ಹುಚ್ಚಿ ನೀ ಮಾತಾಡು ಯಾವಾರ ಇದು ಏನಾಗ್ತದಪ್ಪ ಅಂದ್ರ ದೇವಲೋಕದಾಗಿನ ಯಾವಾರ ಆತಿದು ನಿನಗೆ ಹೇಳಿದ್ದೆ ಅಲ್ಲಿ ನಿರಾಕಾರದಾಗಿನ ಯಾವಾರ ಕೇಳಿನ್ಯ ನಿರಾಕಾರದಾಗ ಅವಾಗ ಯಾರ್ಯಾರು ಇದ್ದಿದ್ದಿಲ್ಲ ನಮ್ಮ ಅಪ್ಪ ಒಬ್ಬ ಇದ್ದ ಅವಾಗ ಯಾರ್ಯಾರು ಇದ್ರು ನಾನ ಯಾವಪ್ಪ ಅಂತಂದ್ರ ಜಾಂಬು ಅಂತ ಜಾಂಬು ಗಡ್ಡಿ ಒಳಗಿದ್ದ ಅವಾಗ ನಿಮ್ಮ ಅವ್ವನ ಸಂಬಂಧ ಇಲ್ಲ ಯಾವ ನನ್ನ ಆದಿನಂದಿ ಬಸವಣ್ಣ ಸಿಂಪಿ ಒಳಗ ಹುಟ್ಟಿ ಬಂದ ಯಾವ ನಾನು ವಿಷ್ಣು ಪರಮಾತ್ಮನ ಎಡಕಿನ ಭುಜದಾಗ ಹುಟ್ಟಿ ಬಂದ ನಾನು ಬ್ರಹ್ಮ ವಿಷ್ಣುನ ನಾಭಿ ಕಮಲದಾಗ ಹುಟ್ಟಿ ಬಂದ ಯಾವ ನಾನು ಜಾಂಬವಂತಿಯಲ್ಲಿ ಹುಟ್ಟಿ ಬಂದ ಜಾಂಬು ಗಡ್ಡಿಯಾಗ ಹುಟ್ಟಿ ಬಂದ ಮತ್ತ ಇದು ಅಲ್ಲಾರ್ದ ಪಂಚ ಪಾಂಡವರು ನಿಮ್ಮ ಮವುಗಳ ಸಂಬಂಧ ಇಲ್ಲಾರ್ದ ಮಂತ್ರ ಪಿಂಡದಿಂದ ಹುಟ್ಟಿ ಬಂದ್ರ ಮತ್ತ ಇದು ಅಲ್ಲಾರ್ದ ಮಾಸ್ತರ್ ತಿಪ್ಪಿ ಒಳಗ ಗೋರಖನಾಥ ಹುಟ್ಟಿದ ಮತ್ತೆ ನಿನ್ನ ಪಡಿಕಿಲ್ಲಾರ್ದ ಎಷ್ಟು ಮಂದಿನ ತೋರಿಸಲಿ ನಾನು ಸೀರಿಲ್ಲಾರ್ದ ನೋಡಿ ಎಷ್ಟು ಮಂದಿ ಹುಟ್ಟ್ಯಾರ ಎಲ್ಲಿದಾರೋ ನೋಡೋಣ ನಮ್ಮ ಅಪ್ಪನ ಬಿಟ್ಟಿಗೆ ನಿಮ್ಮ ಅವ್ರು ಹುಟ್ಟ್ಯಾರ ಅಂತ ಹೇಳಿ ನನಗೆ ಬಂದ ಮುಂದಿನ ಸಂದರ್ಯ ಅದು ಬೇಕು ಮತ್ತೆ ಇನ್ನೊಂದು ಅಂದಾಳ ಏನ್ ಹೇಳು ಎಲ್ಲರಿ ಸೀರೆ ಹುಟ್ಟಿನ ಅಂದಿ ಲಾತಿ ತಿಂದಿ ಅಂದ ಸೀರೆ ಅಂದ್ರೆ ಯಾವ್ದು ತಂದಾಳಿಕ್ ಯಾವಾರ ನೀನ ಹೇಳಪ್ಪ ಏ ತಂಗಿ ಸೀರೆ ಅಂದ್ರೆ ಯಾವ್ದು ಹೇಳಕತ್ತಿ ನೀನು ಯಾವ ಸೀರೆ ಈಗ ನೀವು ಉಟ್ಕೊಂಡು ಬಂದಿಲ್ಲ ಹಂಡ ಬಂಡ ಸೀರೆ ಈ ಸೀರೆ ಅಲ್ಲ ಯಾವ್ದು ಸೀರೆ ಅಂದ್ರೆ ಯಾವ್ದು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯಾತೀತ ಆಧಾರ ಈ 7 ಚರ್ಮದ ಸೀರೆ ಮಾಡಿಟ್ಟಾನ ತಂಗಿ ನಮ್ಮ ಬ್ರಹ್ಮ ಕುಂಬಾರ
ಬ್ರಹ್ಮ ಕುಂಬಾರ ಮಾಡ್ಯಾನ. ಇದನ್ನ ನಮ್ಮ ಅಪ್ಪ ಏನ್ ಮಾಡ್ಯಾನ 7 ಸೀರಿವನ್ನ ಪದರ ಮಾಡಿಕೆಯಿಂದ ಬಣ್ಣದ ಸೀರಿವನ್ನ ಮಾಡ್ಯಾನ. ಇದಕ್ಕೆ ಏನ್ ಮಾಡ್ಯಾನ 9 ದ್ವಾರ ಭಾಗಗಳ ಮಾಡ್ಯಾನ. ಇದು ಅನಾರ್ದ ಈ ಶರೀರ ಒಳಗ 4 ಭಾಗಗಳನ್ನ ಮಾಡ್ಯಾನ. ಹೆಂಗ ಮಾಡ್ಯಾನ್ರಿ? ಒಂದು ಸ್ಥೂಲ ದೇಹ ಮಾಡ್ಯಾನ, ಒಂದು ಸೂಕ್ಷ್ಮ ದೇಹ ಮಾಡ್ಯಾನ, ಒಂದು ಕಾರಣ ದೇಹ ಮಾಡ್ಯಾನ, ಒಂದು ಮಹಾಕಾರಣ ದೇಹ ಮಾಡ್ಯಾನ. ಇಲ್ಲಿ ಎಟ್ಟೆಟ್ಟು ತತ್ವಗಳದಿಂದ ಮಾಡ್ಯಾನ ಹೇಳ್ತಾನೆ ಕೇಳ್ತಂಗಿ. ಸ್ಥೂಲ ದೇಹದಾಗ 36 ತತ್ವಗಳ ತಯಾರು ಮಾಡಿದ. ಸೂಕ್ಷ್ಮ ದೇಹದಾಗ 17 ತತ್ವಗಳ ತಯಾರು ಮಾಡಿದ. ಕಾರಣ ದೇಹದೊಳಗೆ 7 ತತ್ವಗಳ ತಯಾರು ಮಾಡಿದ. ಮಹಾಕಾರಣ ದೇಹದೊಳಗೆ ಏನ್ ಮಾಡಿದ? ಶೂನ್ಯದಾಕಾರ ತಯಾರು ಮಾಡಿದ. ಇಲ್ಲಿ ಹೆಂಗ್ ಮಾಡಿದ ನಮ್ಮ ಅಪ್ಪ? ಇದನ್ನ ಒಟ್ಟು ತಯಾರು ಮಾಡಿ ಕೆರಿದ ಮಾಸ್ತರ ಏನ್ ಮಾಡಿದ ಗೊತ್ತೇನೆ? ಯಾವಾರ ನಮ್ಮ ಅಪ್ಪನ ತಾಕತ್ ಯಾರಿಗೆ ಆಗುದಿಲ್ರಿ. ಯಾಕಂದ್ರ ನೋಡು, ಒಂದ ಗಳಿಗೆ ಒಳಗೆ ಎಲ್ಲ ಜಗತ್ತಿನ ಉತ್ಪತ್ತಿ ಮಾಡ್ಯಾನ ನಾವು. ಅವನು ಹಿಡಿದ ಅಳಿಗಾಡ್ತದ ಯಾರ ಕೈಲಿ ನೀಗಲು ಭಗವಂತನ ಇದು ಮಾಡಬೇಕಾದ್ರ ಅದಕ್ಕಾಗಿ ಮಾಸ್ತರ ಇಲ್ಲಿ ಶರೀರ ಒಳಗ ಒಂದು ಕೆಲಸ ಮಾಡ್ಯಾನ. ಹೆಂಗ್ ಮಾಡ್ಯಾನ ಗೊತ್ತೇನ? ಈ ಶರೀರ ತಯಾರು ಮಾಡೋಕ್ಕಿಂತ ಮೊದಲು ಜೀವಾತ್ಮ ಮೊದಲು 4 ತಿಂಗಳು ಇಟ್ಟಾನ ತಯಾರು ಮಾಡಿ. ನನ್ನ ಜೀವ ಹೆಂಗ ತಯಾರಾಗ್ಯದ? ಪ್ರಾಣ ಅಪಾನ ಉದಾನ ಸರ್ವ ಸಮಾನ ವ್ಯಾನ 5 ತತ್ವದಿಂದ ಪ್ರಾಣ ಉತ್ಪತ್ತಿ ಆಗ್ಯದ ತಂಗಿ. ಅವಾಗ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಈ ಶರೀರ ತಯಾರು ಮಾಡೋಕ್ಕಿಂತ ನಮ್ಮ ಅಪ್ಪ 4 ತಿಂಗಳು ಜೀವಾತ್ಮನ ಉತ್ಪತ್ತಿ ಮಾಡ್ಯಾನ. ನಮ್ಮ ತಿರ್ದಾಳ ಕವಿಗಳು ಒಂದು ಮಾತು ಹೇಳ್ತಾರ. ಜೀವ ಹುಟ್ಟುವ ಸ್ಥಳ ಹೇಳ್ತೀನಿ ಚಿತ್ತವಿಟ್ಟ ಕೇಳಾಕ, ನಾದ ಬಿಂದುಕಲ ತಿಳಿಯಾಕ, ದೇಹದೊಳಗ ನನ್ನ ಜೀವ ಗಂಡ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ, ನೆತ್ತಿಲೆ ಬಂದು ಜೀವ ಕೂಡಿತು ತ್ರಿಕೂಷ್ಟ ಸ್ಥಾನ ತಿಳಿಯಾಕ. ಇದನ್ನ ಎಟ್ಟು ಹೇಳ್ತಿ ಮಾಡಿ ಕೊಂಕ ನಿನ್ನ ದೇಹಕ್ಕ ನನ್ನ ಜೀವಕ್ಕ ಸಗುಣ ನಿರ್ಗುಣ 4 ತಿಂಗಳ ಪ್ರಕತ್ತಿ ಹೇಳ್ಯಾರ ತಂಗಿ. ನಿನಗೊಂದು ಮಾತು ಹೇಳ್ತಾನೆ ಕೇಳು. ಇಲ್ಲಿ ನಿನ್ನ ಒಳಗ ಪಿಂಡ್ ತಯಾರಾಗಬೇಕಾದ್ರ ನಮ್ಮ ಅಪ್ಪನ ತಕ್ಕ ಮೊದಲು ಏನಪ್ಪಾ ಅಂತಂದ್ರ 4 ತಿಂಗಳ ಒಳಗೆ ಎವಣಿ ಒಳಗ ಐತಿದ ನಮ್ಮ ಅಪ್ಪನ ತಕ್ಕ ಪ್ರಥಮದಾಗ. ನಿಮ್ಮ ಅವ್ವನ ತಕ್ಕ ಏನು ಇಲ್ಲ. ನಿನ್ನ ನಿರ್ಜೀವಿ ದೇಹದೊಳಗ ಪಿಂಡ್ ಹೆಂಗ ಉತ್ಪತ್ತಿ ಆಗ್ತದ? ಬೆಳೆಯಂಗಿಲ್ಲ. ನಿನ್ನ ನಿರ್ಜೀವಿ ದೇಹದಾಗ ಪಿಂಡ್ ಉತ್ಪತ್ತಿ ಆಗಂಗಿಲ್ಲ. ಅಲ್ಲಿ ಜೀವ ಅನ್ನೋ ಅಂತದಿತ್ತಪ್ಪ ಅಂದ್ರ ಸಜೀವ ಅನ್ನುವಂತ ದೇಹದೊಳಗ ಪಿಂಡ್ ಉತ್ಪತ್ತಿ ಆಗ್ತದ. ಅದಕ್ಕಾಗಿ ತಂಗಿ ಜೀವ ಅನ್ನುವಂತ ಶರೀರಕ್ಕೆ ಆಧಾರ ಅದ, ಗಾಂಡ ಅನ್ನುವಂತ ಹೆಂಡತಿಗೆ ಆಧಾರ ಅದಾನ, ಪರಮಾತ್ಮ ಅನ್ನುವಂತ ಪಾರ್ವತಿಗೆ ಆಧಾರ ಅದಾನ. 84 ಲಕ್ಷ ಜೀವರಾಶಿಗೆಲ್ಲ ನನ್ನ ಪರಮಾತ್ಮ ಸಾಕಿ ಸಲಿತಾನ. ಎಲ್ಲಿದಾಳ ನಿಮ್ಮವ್ವ? ಇಲ್ಲ. ಏನ ಸೀರಿ ಅವರ ತಂದಿ ಏನ್ ಹೇಳ್ತಾಳ? ಕೃಷ್ಣ ಸೀರಿ ಹುಟ್ಟಾನ್, ಭೀಮ್ ಸೀರಿ ಹುಟ್ಟಾನ್, ಮತ್ತ ಅರ್ಜುನ ಸೀರಿ ಹುಟ್ಟಾನ್, ವಿಷ್ಣು ಪರಮಾತ್ಮ ಸೀರಿ ಹುಟ್ಟಾನ್. ಇನ್ನ ಮುಂದಿನ ಮಾತಾಡ್ತಾಳ ತಮ್ಮ. ಏನ್ ಮುಂದಿನ ಅಡವಾಣಸ್ ಮಾತಾಡ್ತಾಳ? ಪಕ್ಕ ಡಸ್ಕೈತಿ ಹುಡುಗನ ಎಲ್ಲರಿ ಸೀರಿ ಉಟ್ಕೊಂಡು ಅಂದಿ ನೀನು ಲಾತಿ ತಿಂದಿ ಅದ. ಈಗಿನ ಮೊದಲು ಲಾತಿಲ್ ನೀ ಹೊಡಿ. ಯಾರ ಸೀರಿ ಹುಟ್ರು? ಯಾರು ಹುಟ್ಟಾರ ಸೀರಿ? ಸೀರಿ ನಮ್ಮ ಅಪ್ಪ ಹುಟ್ಟಿಲ್ಲ, ಕಾಯಕ್ ಮಾಡ್ಯಾನ. ಅಲ್ಲಿ ಅವ್ ಬಂದ ಅಲ್ಲಿ ಬಂದ ಕೇಳಿದ ಶರೀರಕ್ಕ ಸೀರಿ ಉಡಿಸ್ಯಾರ ಅದನ್ನ. ಅಲ್ಲಿ ಜೀವಾತ್ಮ ಏನಾರ ಸೀರಿ ಹುಟ್ಟೈತೇನ ಅದ? ಮತ್ತೆ ಹೇಳ್ತಾಳ. ಏನ್ ಹೇಳ್ತಾಳ? ಸೀರೆ ಅಂದ್ರೆ ಸೀರೆ ಅನ್ಬೇಡ. ಇದು ಏನದ ಈ 7 ಚರ್ಮದ ಸೀರೆ ಐತಲ್ಲ, ಇದು ನಂದ ತಾಳ ನೋಡು. ಯಾವ್ದ್ರಿ? ಈ 7 ಚರ್ಮದ ಸೀರಿ 7 ವಾರ ಸೀರಿ. ಹೌದು, ಇದು ನಂದ ತಾಳ. ಮಾಸ್ತರ ಸೀರಿ ಮಾಡ್ದವ ಯಾವ? ಇದನ್ನ ತಯಾರು ಮಾಡಿದವನ ಒಟ್ಟು ನಮ್ಮ ಅಪ್ಪ ಅದಾನ. ಅದನ್ನ ಹೇಳು. ತಂಗಿ ನಿನಗೊಂದು ಮಾತು ಹೇಳ್ತಾನೆ ವಿದ್ಯಾ. ನೀ ನನಗೆ ಇಟ್ಟು ನೀನ್ ಬಂದ ಕೇಳಾಕತಿ ಅಂದ್ರ ಹೌದಾ? ನಿನಗೊಂದು ಕರಾರ್ ಕಂಡೀಷನ್ ನಂದು ಹಾಡಿಕಿ. ಹೆಂಗ? ನಾಳೆಗೆ ಇಲ್ಲಿ ರೊಕ್ಕ ಒಯ್ಬೇಕಾದ್ರ, ನೀ ಒಯ್ಬೇಕಾದ್ರ, ನಾ ಒಯ್ಬೇಕಾದ್ರ ಒಂದು ಮಾತು ನಿನಗೆ ಎಷ್ಟು ರೊಕ್ಕ ಕೊಟ್ಟಾರ? ನನಗೂ ಕೊಟ್ಟಾರ, ನನಗ್ ಕೊಟ್ಟ, ನಿನಗ್ ಕೊಟ್ಟ. ಇವತ್ತು ನಿಂದ ಅಟ್ಟ ನನಗ ಅರಿವಿಗೆ ಹಚ್ಚಿ ನೀ ಕೇಳಾಕತಿ ಅಂದ್ರ ಇವತ್ತು ನಿಮ್ಮ ಅವ್ವನ ಸಂಬಂಧ ಇಲ್ಲಾರ್ದ ನಾ ಇಂಥದ್ದು ಉತ್ಪತ್ತಿ ಮಾಡೀನಿ, ಸೃಷ್ಟಿ ಮಾಡೀನಿ ಅಂತ ನಾ ಹೇಳ್ತಾನ. ಕೈ ಹಯತ್ತಿ ಕೇಳಿದ ಗ್ರಂಥಬದ್ಧವಾಗಿ ಲೇಖಬದ್ಧವಾಗಿ 6 ಶಾಸ್ತ್ರ 18 ಪುರಾಣ ಹಿಡಿದು ಹೇಳ್ತಾನ. ಪುರಾಣ ಹಿಡ್ಕೊಂಡು ಬರ್ಲಿ. ನೀ ಇಲ್ಲಿ ನಿಮ್ಮ ಅವ್ವನ ಬೆಳಸಾಕ ಬಂದಿ ಅಂದ್ರ ನಿಮ್ಮ ಅವ್ವನದಿಂದ ಒಂದು ಹುಲ್ಲು ಕಡ್ಡಿ ಆಗೈತೋ, ಏನ ಮಣ್ಣಾಗೈತೋ, ಕಲ್ಲಾಗೈತೋ, ಪಕ್ಷಿ ಆಗೈತೋ, ಪ್ರಾಣಿ ಆಗೈತೋ, ನಿಮ್ಮ ಅವ್ವ ಏನ್ ತಯಾರು ಮಾಡ್ಯಾಳ ನೀ ಇಲ್ಲಿ ಹೇಳಬೇಕು. ನಾಳೆಗೆ ರೊಕ್ಕ ತಗೊಂಡ ನೀ ಊರಿಗೆ ಹೋಗ್ಬೇಕು. ಮತ್ತೆ ನೀವು ಎಲ್ರಿ ಕೊಟ್ರಿ? ಮತ್ತೆ ಸಾಹೇಬ್ರ ಸರ್ ಕಡತ ಮಗಳ ನೀ ನನ್ನ ಜೋಡಿ ಅಟ್ಟ ಬಿದ್ದೆ ಅಂದ್ರ ತುಳಸಿಗೆ ನಾಳೆಗೆ ಹೋಗು ಹೊತ್ನಾಗ ನಿನಗೆ ₹1 ಬಸ್ ಚಾರ್ಜ್ ಕೊಡ್ಲಾರ್ದ ಕಳಿಸ್ತಾನ. ಬಸ್ ಚಾರ್ಜ್ ಮಸಿ ಗ್ರಾಮ ಮಾಡ್ಕೋತ ಹೋಲಿ. ಹಿಂಗ ಏನ ತಿಳ್ಕೊಂಡಿನಿ? ಮತ್ತೆ ಇದು ಅಲ್ಲತ್ತಮ್ಮ ಏನ್ ಹೇಳ್ತಾಳ? ಸಂಶಯ ಬರ್ತದೆ. ಏನ್ ಬಂದತಿ? ಸಂಶಯ ಬರಬಾರ್ದು ಮಾಸ್ತರ, ಸಾವು ಬರ್ಬೇಕ. ಆಕಿಗೆ ಸಾವು ಬರ್ಲಿ, ನನಗೆ ಸಾವು ಇಲ್ಲ. ಹೇಳ ಹೋಗ್ಲಿ. ಏನು ಯಾಕಪ್ಪ ಅಂದ್ರ ಅಂತ ಈಕಿ ಎಲ್ಲಮ್ಮ ಏನ್ ಮಾಡಿದ್ಳು? ಹಿರುಗುಡ್ದು ಎಲ್ಲಮ್ಮ ದೊಡ್ಡಕ್ಕಿಲ್ಲ. ಹೌದ್ರಲ್ಲ, ಜಗತ್ತನ ಹೋಗ್ತೈತಿ. ಈಕಿ ಹಂತಾಕಿ ದೊಡ್ಡಕ್ಕಿದ್ದಾಗ ಒಬ್ಬನ ಹಳ್ಳ ಮಾಡಿ ಇಟ್ಕೊಂಡಾಳ ತೆರೆಯಾಗ. ಅವನ್ಯಾನಿಗೆ ಇಟ್ಕೊಂಡಿ ಏನಾಗೈತಿ ಮಾಸ್ತರ? ಈಕಿ ಎಲ್ಲಮ್ಮ ದೊಡ್ಡಾಕಿ ತಾಯಿ ಕರೆ ಐತಿರ್ಲಿ. ಹೌದಲ್ಲ? ಆಕಿ ಏನ್ ಮಾಡ್ಯಾಳು? ಒಬ್ಬ ಚಲೋ ಒಬ್ಬನ ಋಷಿನ ಹಳ್ಳ ಮಾಡಿ ಇಟ್ಕೊಂಡಾಳ. ಕರೆ ಐತಿರ್ಲಿ. ಅವನ್ ಯಾಕೆ ಇಟ್ಕೊಂಡಿನಿ?
ಅಂದ್ರೆ ಇವನು ಋಷಿನಿ ಯಾಕೆ ಇಟ್ಕೊಂಡಿ ಅಂತ ಕೇಳ್ತೀರಿ ನನಗ ಆಕಿ ಕೇಳಲ್ಲ ಆಕಿ ನಾ ಪೂಸ್ತು ಅಂದ್ರೆ ಏನೋ ಅವನ ಹೆಸರು ಏನಂತ ನೀವು ಕೇಳಾಕತ್ತೀರಿ ನೀ ಯಾಕೆ ಇಟ್ಕೊಂಡೆ ಅವನ ಹೌದ್ ಕರೆ ಮತ್ತೆ ಇವ್ನ ಈಗ ಇಟ್ಕೋತಿ ಯಾಕೆ ಇರ್ಲಿ ಮಾಸ್ತರ ಏನ ಗಂಡನಿ ಯಾವ ತಗೊಂಡು ಬಂದಾಳ ತಂದ ಇಲ್ಲಿ ಗಂಡನಿ ಯಾವ ತಂದಿ ಅಂದ್ರ ತಂಗಿ ನೀ ಲೌಕಿಕದಾಗ ಮಾತಾಡಿದಿ ನಿನಗ ನಾ ಪುರಾಣ ಬದ್ಧವಾಗಿ ಮ್ಯಾಗಿಂದ ತೂರ್ಯಾತಿ ತಚ್ಚ ಕಡೆ ಹೇಳಿನಿ ಎಲ್ಲಿ ಕೈಲಾಸದಾಗಿನ ಯಾವ ಹೇಳಿನಿ ಹೇಳ್ತೀವಲ್ಲ ಇಲ್ಲಿ ಒಂದು ಮಾತು ಹೇಳ್ತಾನೆ ವಿದ್ಯೆ ನಿನ್ನ ಮಾತ ಬೀಳ್ತದ ಹೆಂಗ ಯಾಕಂದ್ರ ನಿನ್ನ ಮಣಿಗೆ ನಾ ಬಂದಿಲ್ಲ ನಾನ್ ನಿನ್ನ ಮಣಿಗೆ ಬರ್ಬೇಕಂತ ನಾ ಬಂದಿಲ್ಲ ನಿಮ್ಮ ಅವ್ವ ನಿಮ್ಮ ಅಪ್ಪ ನನಗ ಫೋನ್ ಹಚ್ಚಿದಾಗ ನಿನ್ನ ಮಣಿಗೆ ನಾ ಬಂದನ ಹಿಂಗ ಇಲ್ಲಿ ಒಂದು ಮಾತು ಹೇಳ್ತಾನೆ ಕೇಳತ್ತಂಗಿ ಈ ಮಶಿಬನಾಳ ಹುಡುಗಿ ಏನಾಗಿತ್ತ ಮಸ್ತರ್ ಹೆಂಗಪ್ಪ ಮನಿ ಒಳಗ ದೊಡ್ಡಕ್ಕಿಯಾಗಿ 12-14 ವರ್ಷ ಕೂತಿದ್ದಳಿಕ್ಕೆ ಮನ್ಯಾಗ ಹೊಲ ಪಡ ಬಿದ್ದೈತಿ ಮನ್ಯಾಗ ಕೂತಿದಳು ತಾಯಿ ತಂದಿ ವಿಚಾರ ಮಾಡ್ತಾರ ಹೌದಲ್ಲ ಏನ್ ಮಾಡ್ತಾರ ಮನಿ ಹೊರಗರ ಮಗಳ ದೊಡ್ಡಕ್ಕಿ ಆಗ್ಯಾಳ ಮೊದಲ ಇದ ಕಲಿವಿಗಾದ ಕಾಲಮಾನ ಸೂಕ್ಷ್ಮದ ಅದಕ್ಕಾಗಿ ಏನ್ರ ಆಗಿತ್ತು ಗಾತ ಅಂತ ಹೇಳಿಕೆಯಿಂದ ಮನಿ ಒಳಗ ಮಾತಾಡ್ತಾರ ಎಲ್ಲರೂ ಜಿಗದಿ ತಂದಾಳ ಮಾತಾಡಿದ ಕೂಡ್ಲೇನ ಮಾಸ್ತರ್ ಒಂದು ದಿನ ಏನ್ ಮಾಡ್ತಾರ ಬಿಡಬೇಡ ಹೇಳ ಕಟಿ ಅವಾಗ ಎಲ್ಲಿ ನಾವದಗಿ ಗ್ರಾಮದಾಗ ನಮ್ಮ ಕಮಿಟಿ ಹಿರಿಯರು ಕೂತಾರ್ಲೇ ಇಲ್ಲಿ ಅದರ ನಮ್ಮ ಹಿರಿಯರ ಮುಂದೆ ಬಂದ ಕೇಳಿದ ಯಾರು ಈ ವಿದ್ಯಾರಪ್ಪ ಹೇಳ್ತಾನ ಏನಂತ ಸಾಹೇಬ್ರ ಮತ್ತ ನಮ್ಮ ಮನಿ ಒಳಗರ ಹುಡುಗಿ ದೊಡ್ಡಕ್ಕಿ ಆಗ್ಯಾಳ ಮತ್ತ ಎಲ್ಲರ ಚಲೋ ವರಾಗಿದ್ರ ನೋಡ್ರಿ ಹೌದು ಎಷ್ಟು ಅನ್ನೋದು ಅಟ್ಟ ತಡ ಅವ್ರಿಗೆ ಸಾಹೇಬ್ರ ಅಂದ್ರ ಅವ್ರು ವಿಚಾರ ಮಾಡಿದ್ರ ಏನಂತ ಏ ಅಣ್ಣ ಬರಾಬರಿ ಐತಿ ನೀ ಕೇಳಿದ ಮಾತ ಮೊನ್ನೆ ಎಲ್ಲಿ ನಮ್ಮ ಪೀರ್ ಸಾಬ್ ಮುತ್ಯಾಣ ಉರುಸ್ನ್ಯಾಗ ಹಾಡಿಕೆ ಕರೆಸಿದ್ದೀವು ಶೇಖೋಲಿ ಬಾಬಾನ ಉರ್ಸಿಗೆ ಅಂಬಗಿ ಹುಡುಗ ಬಾಳ ಚಂದ ಇದ್ದ ಬಾಳ ಚಂದ ಹಾಡಿಕೆ ಮಾಡ್ತಿದ್ದ ಬಾಳ ನೋಡಾಕ ಚಂದ ಬಾಳ ಇದ್ದ ಭಾರಿ ಚಂದ ಜಿಗಿದಾಡ್ತಿದ್ದ ಮತ್ತ ನಿಮ್ ಹುಡುಗಿ ನಾವು ಕೊಟ್ರ ಒಳ್ಳೆ ಮ್ಯಾಚ್ ಆಗ್ತತ್ಲ ಅಂತ ಹೇಳಿದ್ರ ಎರಡು ವರ ಚಂದ ಎಟ್ ಅನ್ನೋದ್ ಅಟ್ಟ ತಡ ಇವೇನ್ ಮಾಡಿದ್ರಿ ಇವ್ರ ಅಪ್ಪ ವಿದ್ಯಾರಪ್ಪ ಏನ್ ಮಾಡ್ತಾನ ಇವ್ ಫೋನ್ ನಂಬರ್ ತಗೊಂಡ್ ನೋಡ್ರಿ ಬರಗಣ ನಮ್ಮ ಸಾಹೇಬ್ರದ್ ಯಾವ ಮಲ್ಲಪ್ಪ ಗುಗಾಡ ಫೋನ್ ನಂಬರ್ ತಗೊಂಡ್ ಕೇಂದ್ರ ಮನಿಗ್ ಹೋದ ಮನಿಗ್ ಹೋಗಿ ಗಂಡ ಹೆಂಡತಿ ಮಾತಾಡ್ತಾರ ಏನಂತ ಮತ್ತ ಹಿಂಗ ಒಂದ್ ಕಂಬಗಿ ಊರಾಗ ಹುಡುಗದಾನಂತ ಬಾಳ ಚಂದ ಅದಾನಂತ ಮತ್ತ ಹಿಂಗ ಮಾತಾಡಿ ಬಂದ ನಾವ್ ಹೋಗಿ ಮತ್ತ ಏನ್ರ ಮಾಡಿಕೆಂದ್ ಒಟ್ಟ ಕೊಟ್ಟ ಬಿಡುನು ಹೌದಲ್ಲ ಅತ್ ಅವ್ರು ಮಾತಾಡ್ತಾರ ಈಕಿ ವಿದ್ಯಾ ತುಡುಗಿಲಿ ನಿಂತು ಕೇಳಿಸ್ಕೊಂಡ್ರಿ ಎಲ್ಲಿ ಮನ್ಯಾಗ ಕೇಳಿಸ್ಕೊತಾಳ ಏ ಯವ್ವ ಏ ಮಮ್ಮಿ ಅವ ಕಂಬಗಿ ಸುರೇಶ ಎಲ್ದಾನ ಕರಸ ಮೊದಲ ಕರಸ ಫೋನ್ ಹಚ್ಚ ಅವಂಗ ಹೌದಲ್ಲ ನಿಮ್ಮ ಅಪ್ಪ ನಮ್ಮ ಸಾಹೇಬರಿಗೆ ಫೋನ್ ಹಚ್ಚಿದಾಗ ಸಾಹೇಬ್ರು ಬಂದ ಕೇಳಿದ ನನಗ ಭೇಟಿಯಾಗಿ ಹೇಳಿದಾಗ ಅವಾಗ ಈ ಹುಡುಗ ಹೋಗಬೇಕಾದ್ರ ತಗದ ಬೇರೆ ಐತಿ ಅಲ್ಲಿ ಹಂಗ ಹೋಗಂಗಿಲ್ಲ ಹೋಗಬೇಕಾದ್ರ ಮೊದಲ ನಾನು ಬಾಳಿ ಹಣ್ಣು ಬೇಕು ನೀನು ಉಡಿಯಾಗ ಬಾಳೆಹಣ್ಣು ಬೇಕು ಹನ್ನೊಂದು ಬಾಳೆಹಣ್ಣ ಇಲ್ಲಿಕಂದ್ರ 13 ಬಾಳೆಹಣ್ಣ ಮತ್ತ ನಿನಗ 1 ಮೊಳ ಅಲ್ಲ 5 ಮೊಳ ಹೂ ತಗೋಬೇಕು ನೀನು ತರಿಯಾಗಿ ಇಟ್ಕೊಳಕ್ ಅವಾಗ ಮಾಸ್ತರ್ ತಗೊಂಡು ಹೋಗಿ ಅವಾಗ ಈಕಿ ನೋಡ್ರಿ ನಾ ಹೋಗೋಕ್ಕಿಂತ ಮೊದಲು ಮಾಸ್ತರ ಇದ ಮೊದಲ ಕೆಟ್ಟ ಚಿಂಗ್ ನಾರ್ತಿತ್ತದ ಯಾವಾಗ ಈ ಕಂಬಗಿ ಸುರೇಶ ಬರ್ತಾನ ಸುದ್ದಿ ತಿಳ್ಕೊತ್ತು ಅವಾಗ ಈಕಿ ನೋಡ್ರಿ ಪೌಡರ್ ಹಚ್ಕೊಳ್ಳೋದೇನು ಸುನರ್ ಹಚ್ಕೊಳ್ಳೋದೇನು ಲಿಪ್ಟಿಕ್ ಹಚ್ಕೊಳ್ಳೋದೇನು ತರಿ ಹಿಕ್ಕೊಳ್ಳೋದೇನು ಸೀರಿ ಉಟ್ಕೊಳ್ಳೋದೇನು ಚೇಂಜ್ ಮಾಡೋದೇನು ಯಾಕ ಅಟ್ಟ ಸೂಕ್ಷ್ಮ ಆದಾಗ ಬಂದು ನೋಡ್ತಿದ್ದ ನಿನ್ನ ಹುಡುಗ ನಮ್ಮ ಕಂಬಗಿ ಸುರೇಶ ಅಂತ ಎಷ್ಟು ಡಿಗ್ರಿ ಇರ್ಬೇಕು ಎಷ್ಟು ಹವಾ ಇರ್ಬೇಕ ಹಂಗ ಇರ್ಬೇಕಾಗಿತ್ತು ನೋಡೋಣ ಏನೋ ಹಚ್ಕೊಳ್ಳಾರ್ದ ಹಂಗ ನೋಡ್ತಿದ್ರ ಮಾಸ್ತರ ಹೋದ ಕೂಡಲೇ ಏನ್ ಮಾಡ್ತಾರ ಹುಡುಗನ ಕುರ್ಚಿದ ಮೇಲೆ ಕೂಡಿಸ್ತಾರ ಹುಡುಗಿನ ಒಂದು ಕುರ್ಚಿದ ಮೇಲೆ ಕೂಡಿಸ್ತಾರ ಬಾಳೆಹಣ್ಣು ತಂದು ಹಾಕ್ತಾರ ಕುಂಕುಮ ಹಚ್ತಾರ ಅವಾಗ ಹೇಳ್ತಾರ ಅವ್ರ ಸಾಹೇಬ್ರ ಏನಂತ ಏ ತಂಗಿ ಅಲ್ಲಿದ ನೋಡು ಹುಡುಗ ನಿನ್ನ ಆಗಾವ್ ಬೇಟಾ ಮೇರಾ ಅಲ್ಲಿದ ನೋಡ ಅಂದಾಗ ಈ ವಿದ್ಯಾ ನೋಡಿಕೆ ಕಿಸಕ್ನ ಹಲಕಿಸಿತಾಳ ಮನಸ್ಸಿಗೆ ಬಂದಿರ್ತದ ಈಕಿಗೆ ಏ ಹುಡುಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಇಲ್ಲಿ ಪಾಸ್ ಆಗುದು ನನ್ನ ಕೈಯಾಗ ಫೇಲ್ ಆಗುದು ನನ್ನ ಕೈಯಾಗ ನೀ ಇಲ್ಲಿ ಕಂಬಗಿ ಹುಡುಗನ ಕೈಯಾಗ ಪಾಸನು ನನ್ನ ಕೈಯಾಗ ಫೇಲ್ನು ನನ್ನ ಕೈಯಾಗ ಅವಾಗ ಈ ಹುಡುಗ ನೀ ಮನಸ್ಸಿಗೆ ಬಂದೆ ಅಂದ್ರ ಅವಾಗ ಇವ್ ಎಸ್ ಅಂದ್ರ ಎಸ್ ಇಲ್ಲಿಕಂದ್ರ ನೋ ಅಂದ್ರ ಪೀಚೆ ಸರ್ಕ ಕುತ್ತೆ ಮತ್ತ ಗರ್ಕುಜ ಮನ್ಯಾಗ ಮತ್ತ ಹೊಣ ಹೊಣ ಅರುವುದೇ ಅದು ನೀ ಮತ್ತ ಇದಲ್ದ ಒಂದ್ 10 ನೋಡ್ಲಕ್ಕ ನಿನ್ ಪರ್ಮಿಷನ್ ಕರೆ ಐತಿರ್ಲ ಈಗೀಗ ಐತನ ಇಲ್ಲ ಮಾಸ್ತರ ಈಗ ಹುಡುಗಿ ಮನಸ್ಸಿಗೆ ಬಂದೈತಿ ಹುಡುಗಿ ನನಗ ಮನಸ್ಸಿಗೆ ಬಂದದ ಮಾಸ್ತರ ನೋಡು ಹಿಂದಾಗಡೆ 5 ಮಂದಿ ಹೆಣ್ಮಕ್ಳು ಬರ್ತಾರ ನೋಡ್ರಿ ಇವ್ರು ಅವುಗಳು ಅವುಗಳು ಬರ್ತಾರ ಎದಕ್ ಬರ್ತಾರ್ರಿ ಎದಕ್ಕ ಚೆಕ್ ಮಾಡಾಕ ಏನ ತಂಗಿ ಬಾಯಿ ಕಡೆ ಒಳಗ ಎಲ್ಲಿ ದೇವ್ರ ಕೋಲ್ಯಾಗ ಒಂದಿಟ್ಟ ಏನ ಸೀರಿ ಎದರ ಸಲುವಾಗಿರಿ ಏಕಿದ ನೋಡ್ರಿ ಕಾಲ್ ಒಳ ಚೆಕ್ ಮಾಡ್ತಾರ ಕಾಲ ಪಾದ ಚೆಕ್ ಮಾಡ್ತಾರ ಇಡೀ ಶರೀರ ಎಲ್ಲ ನೀನು ಚೆಕ್ ಮಾಡ್ಯಾರ ಮತ್ತ ಈ ಕಂಬಗಿ ಹುಡುಗನ ಚೆಕ್ ಮಾಡ್ಯಾರ ನಮ್ಮ ಅಪ್ಪಗಳನ್ನ ಯಾರನ್ನ ಚೆಕ್ ಮಾಡ್ಯಾರನ್ರಿ ನಿಮಗೆ ಯಾರನ್ನ ಚೆಕ್ ಮಾಡ್ಯಾರು ಮತ್ತ ನಿನ್ನ ಇಟ್ಟು ಚೆಕ್ ಮಾಡಿ ಕೇಳಿದ ನಾ ಆಗತ್ತಂದ್ರ ನಾ ದೊಡ್ಡವ ಕೋಣೆ ನೀ ದೊಡ್ಡ ಕೇಕ್ಯೋ ಕಗ ನೀನ ದೊಡ್ಡವನ ಹೆಂಗ ನೀ ದೊಡ್ಡ ಕೇಕ್ಯೋ ನಾ ದೊಡ್ಡವಾಗ್ತನೋ ಏನ ನನ್ನ ಹವಾ ಹೆಚ್ಚಾಗ್ತತೋ ನೀನ್ ಹವಾ ಹೆಚ್ಚಾಗ್ತದೋ ಏತ್ ಹೊಲ ಮಾಡಿ ನೀವು 4-5 ಹೊಲಾರ ಮಾಡಿಲ್ಲ ಪವರ್ ನೀನ್ ಬಲ ಆಯ್ತು ಹೊಲ ಮಾಡು ಈಕಿ ಬಲ್ಲಿ ಇಲ್ಲ
ಡಾಂಬಿಕೆ ವಿಷಯ ನಮಗೆ ಯಾಕಂದ್ರ ತಂಗಿ ಮಾತು ಮಾತಾಡಿದ್ರೆ ನಿನ್ನ ಮುಂದೆ ಹೇಳ್ತಾನು ಮಾತು ಗಾತ್ ಆಗಬಾರ್ದು. ಅದಕ್ಕಾಗಿ ಇವತ್ತು ನೋಡು ವಿದ್ದಾಡಕ್ ಬಂದಿ ಅಂದ್ರ ಬಾಣ ಹೊಡೆದ್ರ ಕರೆಕ್ಟ್ ಹೋಗಿ ಕೆರೆಯಿಂದ ಕಾಳಜಿಗೆ ಹೊಡಿಬೇಕಾದ ಹೋಗಿ ಗುಂಡಿಗೆ. ಅದಕ್ಕೆ ಕಬೀರ್ ದಾಸರು ಹೇಳ್ತಾರಲ್ಲ, ಏನ್ ಹೇಳ್ತಾರ? ಹಂಗ ಏನ್ ಗೀತ ಗಾನ ಸೂರ್ಮಿ ಗಾನ ನೈತು ಸಜ್ಜೆ ಮಾಕೋ ಜಾನ. ನಮ್ಮ ಅಂದೇವಾಡಿ ಕವಿಗಳು ಒಂದು ಮಾತು ಹೇಳ್ತಾರ. ಏನಂತಪ್ಪ? ಇಲ್ಲಿ ಅಕ್ಕಲ್ಕೌಡ ತಾಲೂಕದಾಗ ಅಂದೇವಾಡಿ ಆಗದಾರ ಅವರು. ಏನ್ ಹೇಳ್ತಾರ? ಏನಂತ? ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದೋ, ಇಂಥ ಹೀನ ಹುಡುಗಿಯ ಸಂಗ ಎಂದು ಮಾಡಬಾರದೋ, ವಿಶ್ವಾಸಘಾತಕ ದೋಸ್ತಿ ಜಾಸ್ತಿ ಮಾಡಬಾರದೋ, ಮತಿ ಹೀನ ಮುಳುಗನ ಕೂಡ ಕುಸ್ತಿ ಆಡಬಾರದೋ. ಸೂರ ತಿಳಿಯಲಾರದ ಗೀತೆ, ಸೂರ ತಿಳಿಯಲಾರದ ಗೀತೆ, ವಿದ್ಯಾಸತ್ರ ಹಾಡಬಾರದೋ. ಯಾಕಂದ್ರ ತಂಗಿ ಇಲ್ಲಿ 7 ಇದು ಮಾಡಿಟ್ಟಾರ ಸಪ್ತ ಸ್ವರಗಳ. ಏನ್ ಮಾಡ್ಯಾರ? ಸ ರಿ ಗ ಮ ಪ ದ ನಿ ಸ ಸಡ್ಜ. ಅದಕ್ಕಾಗಿ ಯಾವ್ದೋ ಒಂದು ಕಾಯಕ ಮಾಡಿದ್ರು ಒಂದು ತಾಳ ರಾಗ ಲಯ ಬದ್ಧವಾಗಿ ಹಾಡಿಕೆ ಮಾಡ್ಬೇಕು. ಏನ ಮುಂದಿನ ಸಂದ್ರ್ಯಾಗ ಬರ್ತಾಳಕಿನ್ನ ಏನಂತ? ಏನ್ ರಾಗ ಮಾಡಕ್ ಬಂದಿವೋ, ಏನ್ ಹಾಡಿಕೆ ಮಾಡಕ್ ಬಂದಿವೋ? ನಾ ಎಲ್ಲದಕ್ಕೂ ರೆಡಿ. ಈ ಕಡೆ ಭಜನಾ ಪದ ಹಾಡಾಕು ರೆಡಿ, ಡೊಳ್ಳಿನ ಪದ ಹಾಡಾಕು ರೆಡಿ, ಇದು ಅನ್ನೋದ ಗೀಗಿ ಪದ ಹಾಡಾಕ ರೆಡಿ. ಏನ ಬಾಳಿ ಕೇಳಿದೆ ಅಂದ್ರ ಪಾರಿಜಾತ ಮಾಡಾಕು ರೆಡಿ. ಮತ್ತೆ ಯಾಕಂದ್ರ ನನಗ ಪವರ್ ಐತಿ ಅಟ್ಟ ಮಾಡಾಕ. ಬಿಟ್ಟು ನೀ ಬ್ಯಾರೆ ಮಾಡ ನೋಡು, ನಿನ್ನ ಪವರ್ ಇದ್ರೆ ಗೊತ್ತಾಗ್ತೈತಿ ಮುಂದಿನ ಸಂದ್ರೆ. ಭರ್ಕಿ ಜೋಲಿ ಭರ್ಕಿ ಜೋಲಿ ತರೆ ನಾರೆ ನಾರನ ತೊಂಬ ಡಬ್ ತೊಂಬ ತೊಗೊಂಡ್ ಬಾಯನ್ ಹುಡುಗಿ ಮಾತ್ರ ಹೋಗಿ ಮನೆ. ಯಾಕಂದ್ರ ಕೋಲಿ ಹಾಕೂತ ರೆಸ್ಟ್ ಮಾಡ್ತಾಳಾಕಿ, ಪುಕ್ಕಟ್ ರೊಕ್ಕ ಕೊಡದು ಹೋಗ್ತೈತಿ. ಒಂದು ಕ್ಯಾಲಿ ಹಾಡಿ ಕೊಡು ಸಂದೇನು ಸಿಕ್ಕಂಗ್ ಬಡಿದ್ರೆ ಆಕಿನ ಹೆಣಕ. ಮತ್ ನೋಡು ತಮ್ಮ, ಈ ಹುಡುಗಿಗೆ ಏನಾಗ್ಯದ? ಮಸ್ಜಿದ್ ಒಳಗ್ ಬರ್ಲಾಕ್ ಪ್ರವೇಶ ಇಲ್ಲ. ಹಿಂಗತ್ತಿದ? ಏನ್ ಇಸ್ಲಾಂ ಧರ್ಮದಾಗ ಬಂದಿರ? ಪುರಾಣ ಹಿಡ್ಕೊಂಡೆ ಹೋಗ್ಲಿ. ಎಲ್ಲಿ ಮಾಸ್ತರ? ಯಾಕಂದ್ರೆ ಇಲ್ಲಿ ನಮ್ಮ ಮುತ್ಯಾಂದ ಉರುಸ್ ನಡೆದದ. ಈಕಿ ರವಣಿ ದೊಡ್ಡ ಕೆತ್ತಿ ಹೇಳ್ತಿ. ನಿನಗ ಇಸ್ಲಾಂ ಧರ್ಮದಾಗ ನೋಡತ್ತಂಗೆ ನಿನಗ ಮಸೀದಿ ಒಳಗ್ ಹೋಗಾಕ ಪರ್ಮಿಷನ್ ಇದು ಅಲ್ಲಾರ್ದ ಸ್ಮಶಾನದಾಗ ಹೋಗಾಕ ಪರ್ಮಿಷನ್ ಇಲ್ಲ. ಹೌದಾ? ಮತ್ತ ನಿಮ್ಮ ಮೌ ದೊಡ್ಡಕ್ಕಿದ್ರೆ ಹೋಗ್ಬೇಕಾಗಿತ್ತ ಗುಡಿ ಗುಂಡಾರದಾಗ. ನಿಮ್ಮ ಮೌಗೆ ಯಾಕ ಪರ್ಮಿಷನ್ ಸಿಗಲಿಲ್ಲ? ಎದರ ಸಲುವಾಗಿ ಹೋಗ್ಲಿಲ್ಲ? ಮತ್ತ ನಿಮ್ಮ ಮೌಗಳು ಹೆಂಗ ದೊಡ್ಡವ್ರ ಆಗ್ತಾರು ನೋಡು. ಏನೇನ್ ಹೇಳ್ತಾಳೆ ಏನೇನಿಲ್ಲ. ಗಡಿಗೆ ಸೋರೇತಿ ಏನಾಗ್ಯದ್ರಿ? ಗಡಿಗೆ ಸೋರೇತಿ. ಯಾವ್ದತ್ರಿ ಗಡಿ? ಏನೋ ಶರೀರ ಹೇಳ. ನೀ ಶರೀರ ಅಂತ ಹೇಳಪ್ಪ, ಗಡಿಗೆ ಅಂದ್ರೆ ಬ್ಯಾರೆ ತಿಳಿತೈತಿ ನನಗ. ಯಾಕಂದ್ರ ಮಾಸ್ತರ ಇಲ್ಲಿ ನಮ್ಮ ಅಪ್ಪಣ ಮಾಡಿ ಇಟ್ಟಾನ ಎಲ್ಲಾ ಟೈಮಿಂಗ್. ಆದ್ರೆ ಯಾವಾರ ಹೇಳ್ಕೊತ ಹೋದ್ರ ಬಹಳ ಐತೆ ಮಾಸ್ತರ. ಮುಂದಿನ ಸಂದ್ರೆ ಹೇಳೋಣ. ನಡಿಲಿ ತಮ್ಮ, ಒಂದ್ ಕ್ಯಾಲಿ ಹಾಡಿ ಕೊಡ ಚಾನ್ಸ್ ಹೋಲಿ. ಹುಡುಗನ ಮುಂದೆ ನಡೆಸ ಬ್ಯಾಡ ನಿನ್ನ ಆಟ